ಪಾಪ ಈ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಈ ಟೀಚರ್ಗೆ ಹೀಗ್ ಮಾಡಬಾರ್ದಾಗಿತ್ತು. ಇವನು ನನ್ನ ಫ್ರೆಂಡ್ ಪ್ರವೀಣ ಬೆಂಗಳೂರು ಬನಘಟ್ಟ ರೋಡ್ ಅಲ್ಲಿರೋ ಹೋಲಿ ಸ್ಪಿರಿಟ್ ಅನ್ನೋ ಸ್ಕೂಲ್ ಅಲ್ಲಿ ಪಿಟಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಇದು ಇವನ ಖೋ ಟೀಮ್. ಇವನ್ ಖೋ ಟೀಮ್ ನ ಪ್ರತಿ ಭಾನುವಾರ ಬೆಳಿಗ್ಗೆ 7 ಗಂಟೆಗೆ 8 ಕಿಲೋಮೀಟರ್ ಮ್ಯಾರಥಾನ್ ಓಡಿಸ್ಕೊಂಡು ಬನಘಟ್ಟ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಲ್ಲಿ ನಡೆಯೋ ಖೋ ಮ್ಯಾಚ್ ಗೆ ಹುಡುಗರನ್ನ ಇವಾಗಿಂದಾನೆ ತಯಾರು ಮಾಡ್ತಾವನೆ. ನೀವು ಏನಾದ್ರು ನಿಮ್ ಚಿಕ್ಕ ವಯಸ್ಸಲ್ಲಿ ಖೋ ಆಡಿದ್ರೆ ಖೋ ಅಂತ ಕಮೆಂಟ್ ಮಾಡಿ. 8 ಕಿಲೋಮೀಟರ್ ಅಲ್ಲಿಂದ ಓಡಿಸ್ಕೊ ಬಂದು ಮೇಲೆ ಸ್ವಲ್ಪ ಎಕ್ಸರ್ಸೈಸ್ ಗಳನ್ನ ಮಾಡಿಸ್ತಾ ಇದ್ದಾನೆ. ಖೋ ಆಟಕ್ಕೆ ತುಂಬಾನೇ ಫಿಟ್ನೆಸ್ ಮುಖ್ಯ. ಇವನು ಇಷ್ಟೊಂದು ಎಫರ್ಟ್ ಹಾಕಿ ಮಾಡಿಸ್ತಾ ಇರೋದ್ರಿಂದಾನೆ ಲಾಸ್ಟ್ 3 ವರ್ಷದಿಂದ ಈ ಟೀಮು ನ್ಯಾಷನಲ್ಸ್ ನ ವಿನ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಎಲ್ಲೋ ಒಂದ್ ಮೂಲೆಯಲ್ಲಿರೋ ಈ ಸ್ಕೂಲ್ ಹುಡುಗರು ನ್ಯಾಷನಲ್ ಲೆವೆಲ್ ಅಲ್ಲಿ ವಿನ್ ಮಾಡ್ಕೊಂಡು ಬರ್ತಾರಂದ್ರೆ ಅವ್ರ ಹಿಂದೆ ಎಫರ್ಟ್ ಎಷ್ಟಿರ್ಬೇಕು ಅಂತ ನೀವೇ ಯೋಚನೆ ಮಾಡಿ. ತಿಂಗಳಾದ್ರೆ ಸ್ಯಾಲರಿ ಬರುತ್ತೆ, ವರ್ಷ ಆದ್ರೆ ಫೀಸ್ ಬರುತ್ತೆ ಅನ್ನೋ ಟೀಚರ್ ಮತ್ತೆ ಸ್ಕೂಲ್ ಗಳ ಮಧ್ಯೆ ನಮ್ಮ ಹುಡುಗರು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ಕೊಳ್ಳೋ ಇಂಥವ್ರು ನಿಜವಾಗ್ಲೂ ಗ್ರೇಟ್. ಪಾಪ ನಮ್ಮ ಹುಡುಗರು 8 ಕಿಲೋಮೀಟರ್ ಓಡ್ಕೊ ಬಂದು ಎಕ್ಸರ್ಸೈಸ್ ಎಲ್ಲ ಮಾಡಿ ತುಂಬಾನೇ ಸುಸ್ತಾಗೋಗಿದ್ರು. ಈ ಸುಸ್ತೋಗಿ ಎನರ್ಜಿ ಬರ್ಬೇಕು ಅಂದ್ರೆ ಎಲ್ಲರೂ ಒಂದ್ ಕಾಲ್ ಸೂಪ್ ಕುಡಿಲೇಬೇಕು ಅಂತ ಒಂದ್ ಕಾಲ್ ಸೂಪ್ ಕುಡಿದ್ವಿ. 8 ಕಿಲೋಮೀಟರ್ ನಮ್ಮನ್ನ ಓಡಿಸ್ಕೊ ಬಂದ್ರಲ್ಲ, ಇವಾಗ ಬಸ್ ಬಂದಿದ ತಕ್ಷಣ ನಾವು ಓಡೋಗ್ತೀವಿ, ನೀವು ನಮ್ಮಿಂದ ಓಡ್ ಬನ್ನಿ ಅಂತ ಓಡೋದ್ರು.